ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಮನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ವಂದಿಸುವರಾಗಿದ್ದೇವೆ. ದೇವರ ವಾಕ್ಯವನ್ನು ನೋಡುವ. 1 ಥೆಸಲೋನಿಕ 5ನೇ ಅಧ್ಯಾಯ 16ನೇ ವಚನ. ಯಾವಾಗಲೂ ಸಂತೋಷಿಸಿರಿ, ಎಡಬಿಡದೆ ಪ್ರಾರ್ಥನೆ ಮಾಡಿರಿ, ಎಲ್ಲದರಲ್ಲಿಯೂ ಕೃತಜ್ಞತಾ ಸ್ತುತಿ ಮಾಡಿರಿ. ನಮಗೆ ಶರೀರಕ್ಕೆ ಯಾವ ರೀತಿ ದೈಹಿಕ ಆಹಾರನ ನಾವು 3 ಟೈಮ್ ಊಟ ಮಾಡ್ತೀವಿ, ನಾವು ಬೆಳಗ್ಗೆ, ಮಧ್ಯಾಹ್ನ, ಸಂಜೆ. ಅದೇ ರೀತಿಯಾಗಿ ದೇವರ ವಾಕ್ಯವನ್ನು ನಾವು ಓದುವುದರಿಂದ, ದೇವರಿಗೆ ನಾವು ಪ್ರಾರ್ಥನೆ ಮಾಡುವುದರಿಂದ ನಮ್ಮ ಆತ್ಮಕ್ಕೆ ಆಹಾರ ಈ ವಾಕ್ಯದ ಮೂಲಕ ನಮಗೆ ದೊರಕುವಂಥದ್ದಾಗಿದೆ. ಆದ್ದರಿಂದ ಇಲ್ಲಿ ನಾವು ದೇವರ ವಾಕ್ಯವನ್ನು ನೋಡುವಾಗ ಎಡಬಿಡದೆ ಪ್ರಾರ್ಥನೆ ಮಾಡಿರಿ ಅಂತ ಇಲ್ಲಿ ನಾವು ವಾಕ್ಯದಲ್ಲಿ ನೋಡುತ್ತೇವೆ. ಕೃತಜ್ಞತಾ ಸ್ತುತಿ ಮಾಡಿರಿ. ದೇವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸಬೇಕು. ದೇವರೇ, ನನಗಿವತ್ತು ಜೀವದಿಂದ ಇರಿಸಿದ್ದಿ, ಅದಕ್ಕಾಗಿ ನಿನ್ನ ನಾಮಕ್ಕೆ ಸ್ತೋತ್ರ. ಎಷ್ಟೋ ಜನ ಈ ದಿನವನ್ನು ಕಾಣಲಿಲ್ಲ, ಆದರೆ ಈ ದಿನವನ್ನು ನಮಗೆ ಕೊಟ್ಟಿದ್ದೀಯ, ಅದಕ್ಕಾಗಿ ನಿನ್ನ ನಾಮಕ್ಕೆ ಸ್ತೋತ್ರ. ನಮ್ಮನ್ನು ರಕ್ಷಿಸಿದ್ದಕ್ಕಾಗಿ ಸ್ತೋತ್ರ ಅಂತ ದೇವರಿಗೆ ನಾವು ಸ್ತೋತ್ರಗಳನ್ನು ಸಲ್ಲಿಸಬೇಕಾಗಿದೆ. ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತ. ದೇವರು ನಮ್ಮನ್ನ ಯಾಕಪ್ಪ ಸೃಷ್ಟಿ ಮಾಡೋರೆ ಅಂದ್ರೆ, ನಾವು ಸ್ತುತಿ ಸ್ತೋತ್ರಗಳನ್ನು ದೇವರಿಗೆ ಥ್ಯಾಂಕ್ಸ್ ಹೇಳೋರಾಗಿರ್ಬೇಕು. ಅದಕ್ಕೋಸ್ಕರನೇ ನಮ್ಮನ್ನ ಮನುಷ್ಯರನ್ನ ಸೃಷ್ಟಿ ಮಾಡಿದ್ದಾರೆ ದೇವರು. ದೇವರು ಇನ್ನೇನು ಬಯಸಲ್ಲ ನಮ್ಮಿಂದ. ಚಿನ್ನ ಕೊಡು, ಬೆಳ್ಳಿ ಕೊಡು, ಬಂಗಾರ ಕೊಡು ಅಂತ ದೇವರು ಕೇಳೋನಲ್ಲ. ನನಗೆ ಸ್ತೋತ್ರ ನೀಡು ಅಂತ ಕೇಳ್ತಾರೆ ದೇವರು, ಅಷ್ಟೇ. ನಾವು ಏನಾದರೂ ಒಂದು ಹರಕೆ ಹೊತ್ಕೊಂಡ್ರೆ ಬೆಟ್ಟಗಳಿಗೆ ಹೋಗ್ತೀವಿ, ಕಲ್ಲು ಮಳ್ಳಲ್ಲಿ ಹೋಗ್ತೀವಿ, ಇದೆಲ್ಲ ನಾವು ಮಾಡ್ತೀವಿ. ಚಪ್ಪಲಿ ಹಾಕೊಂಡಲೇ ಬೆಟ್ಟನ ಹತ್ತೀವಿ. ನಮ್ಮ ದೇವರು ಆ ರೀತಿ ಏನು ಕೇಳ್ತಿಲ್ಲ. ಏನು ಕೇಳ್ತಾ ಇದ್ದಾರೆ? ಎಡಬಿಡದೆ ಪ್ರಾರ್ಥನೆ ಮಾಡಿರಿ, ನನ್ನ ಮೇಲೆ ನಂಬಿಕೆ ಇಡ್ರಿ ಅಂತ ನಮ್ಮ ದೇವರು ಕೇಳ್ತಾ ಇದ್ದಾರೆ. ಪವಿತ್ರಾತ್ಮನನ್ನು ನಂದಿಸಬೇಡಿರಿ. ದೇವರ ಆತ್ಮನಿಗೆ ನಾವು ವಿರುದ್ಧವಾಗಿ ಮಾತುಗಳನ್ನ ಆಡೋದನ್ನ ಬಿಟ್ಬಿಡ್ಬೇಕು. ಸೇವಕರಿಗೆ ಬೈಯೋದನ್ನ ನಾವು ಬಿಟ್ಬಿಡ್ಬೇಕು. ಪ್ರವಾದನೆಗಳನ್ನು ಹೀನೈಸಬೇಡಿರಿ. ದೊಡ್ಡವರು ಏನಾದರೂ ಒಂದು ವಿಷಯದ ಬಗ್ಗೆ ಹೇಳಿದಾಗ ಅವ್ರಿಗೇನು ಗೊತ್ತು ಅಂತ ಅವ್ರನ್ನ ಹೀನೈಸ್ಬಿಡ್ರಿ ಅಂತ ದೇವ್ರ ವಾಕ್ಯದಲ್ಲಿ ಹೇಳ್ತಾರೆ. ಆದರೆ ಎಲ್ಲವನ್ನು ಪರಿಶೋಧಿಸಿ ಒಳ್ಳೆಯದನ್ನು ಭದ್ರವಾಗಿ ಹಿಡ್ಕೊಳ್ರಿ. ಯಾಕಂದ್ರೆ ಒಳ್ಳೆಯದನ್ನ ನಾವು ಹಿಡ್ಕೊಂಡಾಗ ಸತ್ಯವು ನಿಮ್ಮನ್ನು ಏನು ಮಾಡ್ತಾ ಇದೆ? ಬಿಡುಗಡೆ ಮಾಡ್ತಿದೆ. ಅಸತ್ಯ ನಿಮ್ಮನ್ನ ಬಿಡುಗಡೆ ಮಾಡೋಕ್ಕೆ ಸಾಧ್ಯ ಇಲ್ಲ. ಆದುದರಿಂದ ಒಳ್ಳೆಯದನ್ನು ಭದ್ರವಾಗಿ ಹಿಡಿದುಕೊಳ್ಳಿರಿ, ಸಕಲ ಕೆಟ್ಟತನಕ್ಕೆ ದೂರವಾಗಿರ್ರಿ ಅಂತ ದೇವರು ಹೇಳ್ತಾ ಇದ್ದಾರೆ. ಮುಂದೆ ನಾವು ದೇವರ ವಾಕ್ಯವನ್ನು ನೋಡುವ. ಶಾಂತಿದಾಯಕನಾದ ದೇವರು ತಾನೇ ನಿಮ್ಮನ್ನು ಪರಿಪೂರ್ಣವಾಗಿ ಪವಿತ್ರ ಮಾಡಲಿ. ಯಾರಿಂದ ಸಾಧ್ಯ? ನಮ್ಮನ್ನ ಪವಿತ್ರ ಮಾಡೋಕ್ಕೆ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ನಮ್ಮನ್ನು ಪವಿತ್ರ ಮಾಡುವುದಕ್ಕೆ ಶಕ್ತನಾಗಿದ್ದಾನೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪ್ರತ್ಯಕ್ಷನಾದಾಗ ನಿಮ್ಮ ಆತ್ಮ, ಪ್ರಾಣ, ಶರೀರಗಳು ದೋಷವಿಲ್ಲದೆ ಸಂಪೂರ್ಣವಾಗಿ ಕಾಣಿಸುವಂತೆ ಕಾಪಾಡಲಿ. ನಾವೊಂದು ಆಫೀಸ್ಗಾಗಲಿ, ಒಂದು ಆಫೀಸ್ ಇರಲಿ, ಒಬ್ಬ ಗಣ್ಯ ವ್ಯಕ್ತಿನ ನಾವು ಭೇಟಿ ಮಾಡಕ್ಕೆ ಹೋದಾಗ ಹರಿದಿರೋಂಥ ಬಟ್ಟೆಗಳು, ಬಟ್ಟೆ ಒಗಿದೇ ಇರೋಂಥ ಬಟ್ಟೆಗಳನ್ನ ಹಾಕೊಂಡೋದ್ರೆ ಅಲ್ಲಿ ನಮ್ಮನ್ನ ಸೇರಿಸಲ್ಲ. ಎಲ್ಲಿ? ಆಫೀಸಲ್ಲಿ. ಹಂಗೆ ನಾವು ಸ್ವರ್ಗಕ್ಕೆ ಹೋಗ್ಬೇಕು ಅಂದಾಗ ಏನಿರಬೇಕು? ನೀತಿವಂತರಾಗಿ ನಾವು ಕಾಣಿಸ್ಬೇಕು. ಆವಾಗ ಮಾತ್ರ ನಾವು ಸ್ವರ್ಗಕ್ಕೆ ಹೋಗೋಕ್ಕೆ ಸಾಧ್ಯವಾಗ್ತಿದೆ. ಇಲ್ದಿದ್ರೆ ನಮಗೆ ನೋ ಎಂಟ್ರಿ. ಯಾರಪ್ಪ ನೀನು ಅಂತ ಕೇಳ್ತಾರೆ ದೇವರು. ನಮ್ಮ ದ್ವೇಷ, ಅಸೂಯೆ, ಮೋಸ, ಸುಳ್ಳು ಇವುಗಳನ್ನ ಹೊತ್ಕೊಂಡು ಸ್ವರ್ಗನ ನಾವು ಪ್ರವೇಶ ಮಾಡೋದಕ್ಕೆ
ಸಾಧ್ಯ ಇಲ್ಲ. ಆದ್ದರಿಂದ ಇಲ್ಲಿ ದೇವರ ವಾಕ್ಯವನ್ನು ನಾವು ನೋಡುವಾಗ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾದಾಗ ನಿಮ್ಮ ಆತ್ಮ ಪ್ರಾಣ ಶರೀರಗಳು ದೋಷವಿಲ್ಲದೆ ಸಂಪೂರ್ಣವಾಗಿ ಕಾಣಿಸುವಂತೆ ಕಾಪಾಡಲಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ನಿಮ್ಮನ್ನು ಕರೆಯುವವನು ನಂಬಿಗಸ್ತನಾದಂಥ ದೇವರಾಗಿದ್ದಾನೆ. ಸುಳ್ಳೇಳಿ ಬರ್ರಪ್ಪ ಅಂತ ಕರೀಲಿಲ್ಲ ನಮ್ಮ ದೇವರು. ಆತನು ತನ್ನ ಕಾರ್ಯವನ್ನು ಸಾಧಿಸುವನು. ದೇವರಿಗೆ ಏನು ಮಾಡಬೇಕು ಅಂತ ಚೆನ್ನಾಗಿ ಗೊತ್ತಿದೆ. ನಮ್ಮ ವಿಷಯವಾಗಿ ನಮ್ಮ ಜೀವಿತದ ಬಗ್ಗೆ ಆತನಿಗೆ ಕಾಳಜಿ ಇದೆ. ಆದ್ದರಿಂದ ದೇವರು ನಿಮ್ಮೊಬ್ಬೊಬ್ಬರ ಪ್ರಾಣ ಆತ್ಮ ಶರೀರಗಳನ್ನು ಕಾಪಾಡಲಿ. ತನ್ನ ಪ್ರೀತಿಯಲ್ಲಿ ನಿಮ್ಮೆಲ್ಲರನ್ನು ಹರಸಿ ಆಶೀರ್ವದಿಸಲಿ. ದೇವರ ವಾಕ್ಯವನ್ನು ಆಶೀರ್ವದಿಸಿ.